ಪನ್ನೀರ್ ರೋಟಿ, ಪನ್ನೀರನ್ನು ಗ್ರೇಟ್ ಮಾಡಿದಂತಹ ರೋಟಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ತುಂಬ ರುಚಿಯಾದ, ಅಷ್ಟೇ ಅಲ್ಲ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂತಹ ರೆಸಿಪಿ ಇವತ್ತಿನದು. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1.5 ಇಂಚಿನಷ್ಟು ದೊಡ್ಡ ಶುಂಠಿ ಮತ್ತು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಅಂದರೆ ಸಾಧಾರಣ ಸಣ್ಣದಾದರೆ ಒಂದು 3-4 ಬೆಳ್ಳುಳ್ಳಿ ಬೇಕಾಗ್ತದೆ. ಇದನ್ನು ಹಾಕಿ ನಾನು ನೋಡಿ ಈಗ ಜಜ್ಜಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಈ ರೀತಿ ಮನೆಯಲ್ಲೇ ಮಾಡಿದ ಪೇಸ್ಟ್ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಮನೆಯಲ್ಲಿ ಈಗ ಮಾಡಿ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಒಂದು 200 ಗ್ರಾಮ್ನಷ್ಟು ಪನ್ನೀರನ್ನು ನಾನಿಲ್ಲಿ ಗ್ರೇಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದು ಸಣ್ಣಗೆ ಹೋಲಿರುವಂಥದ್ದು, ಹಾಗಾಗಿ ತುಂಬ ಸಣ್ಣದಾದ ಪನ್ನೀರ್ ಪೀಸಸ್ ಇದರಲ್ಲಿದೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಜಾಸ್ತಿ. ಇದು ನೋಡಿ, ನಾವು ಮಾಡಿಟ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ನಷ್ಟು. ಚಿಲ್ಲಿ ಫ್ಲೇಕ್ಸ್ ನೋಡಿ ಹಾಕ್ಕೊಳ್ಬೋದು. ದೊಡ್ಡವರಿಗಾದರೆ 1.5 ಟೇಬಲ್ ಸ್ಪೂನ್ನಷ್ಟು ಹಾಕ್ಬೋದು, ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಹಾಕಿ. ಇದು ಪಿಂಕ್ ಸಾಲ್ಟ್, ಇದನ್ನು ಅಷ್ಟೇ ನಾನು ಒಂದು ಸಣ್ಣ ಚಮಚದಲ್ಲಿ ಹಾಕ್ತಾ ಇದ್ದೇನೆ. ಇದು ನೋಡಿ ಚಾಟ್ ಮಸಾಲ, ಇದು ಒಂದು ಸಣ್ಣ ಚಮಚ 1 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ. ಪರಿಮಳ ಮತ್ತು ಟೇಸ್ಟ್ ಎಕ್ಸ್ಟ್ರಾ ಇರ್ತದೆ, ಅದಕ್ಕೋಸ್ಕರ ಇದನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಈಗ ಗೋಧಿ ಹಿಟ್ಟು ಹಾಕಲಿಕ್ಕಿದೆ. ನಾನಿಲ್ಲಿ ಒಂದು 2.5 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. 2.5 ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಲೋಟದಷ್ಟು ನೀರು ಸಾಕಾಗ್ತದೆ, ಯಾಕಂದರೆ ಪನ್ನೀರಲ್ಲಿ ಸಹ ಸ್ವಲ್ಪ ಪಸೆ ಇರ್ತದೆ ನೀರಿನದ್ದು. ಇದು ನೋಡಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ, ಯಾವುದೇ ಎಣ್ಣೆ ಬಳಸ್ಬೋದು. ಹಾಕಿದ ನಂತರ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನೋಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೇನೆ ನಾನು. ಹಾಕಿದನ್ನೀಗ ಚಪಾತಿ ಅಂಟು ಮಾಡುವ ರೀತಿ ಅಂಟು ಮಾಡಲಿಕ್ಕಿದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ತುಂಬ ಸಾಫ್ಟ್ ಆದಂತಹ, ಅಷ್ಟೇ ರುಚಿಯಾದಂತಹ ರೋಟಿ ಇದು. ನೋಡಿ, ಅಂಟು ರೆಡಿ ಆಯಿತು. ಇದನ್ನು ತುಂಬ ಹೊತ್ತು ಇಡುವ ಅಗತ್ಯ ಇಲ್ಲ, ತಕ್ಷಣ ಮಾಡಬಹುದು. ಹಾಗಾಗಿ ನೋಡಿ, ನಾನೀಗ ಒಂದು ಮೀಡಿಯಮ್ ಸೈಜಿನ ಉಂಡೆ ಮಾಡಿ ರೋಟಿ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಮಾಡಬಹುದು, ಅಂದರೆ ಸಣ್ಣ ಗಾತ್ರದ ಉಂಡೆ ಅಥವಾ ದೊಡ್ಡ ಗಾತ್ರದ ಉಂಡೆ. ಇದನ್ನೀಗ ನಾವು ಚಪಾತಿ ಲಟ್ಟಿಸುವ ಹಾಗೆ ಲಟ್ಟಿಸಲಿಕ್ಕೆ ಸ್ವಲ್ಪ ಹುಡಿ ಹಾಕಿದ್ದೇನೆ ನಾನು. ತೆಳುವಾಗಿ ಲಟ್ಟಿಸಬೇಕು, ತುಂಬ ದಪ್ಪ ಸಹ ಬೇಕಾಗಿಲ್ಲ. ತೆಳುವಾಗಿ ಲಟ್ಟಿಸಿದಷ್ಟು ತುಂಬ ದೋಸದ ರೀತಿ ಸಾಫ್ಟಾಗಿರ್ತದೆ. ದೋಸೆ ಎಷ್ಟು ಸಾಫ್ಟಾಗಿರ್ತದೆ ನೋಡಿ, ಅಷ್ಟೇ ಸಾಫ್ಟ್ ಇದು ಸಹ. ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿ. ಇದಕ್ಕೊಂದು ನಾನು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದಂತಹ ಚಟ್ನಿ ಮಾಡಿದ್ದೇನೆ. ಅದರೊಟ್ಟಿಗೆ ನಾವು ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇವೆ. ಇದು ರೋಟಿಯನ್ನು ಲಟ್ಟಿಸುವಾಗಲೇ ನಾನು ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದು ಒಂದು ಲೋ ಟು ಮೀಡಿಯಮ್ ಹೀಟಲ್ಲಿ ನಾನು ಇಟ್ಟಿದ್ದೇನೆ. ಇದನ್ನು ನೋಡಿ, ಒಂದು ಸೈಡೀಗ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಕೆಂಪು ಬಣ್ಣ ಬಂದಿದೆ ನೋಡಿ, ಚೆನ್ನಾಗಿ ಉಬ್ಬಿಸ ಬರ್ತದೆ ಇದು ರೋಟಿ. ನಾನಿಲ್ಲಿ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. ಹೀಗೆ ಕಾವಲಿಗೆ ಸಹ ಹಾಕಿ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು, ಅಥವಾ ನಾವು ತಿನ್ನುವಾಗ ಅದರ ಮೇಲೆ ಹಾಕಿ ಸಹ ಒಂದು ಚಮಚ ತುಪ್ಪ ತಿನ್ನಬಹುದು. ಈಗ ಇನ್ನೊಂದು ರೋಟಿಯನ್ನು ಸಹ ಅದೇ ರೀತಿ ನಾನೀಗ ನೋಡಿ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭ ರೀತಿಯಲ್ಲಿ, ಅಷ್ಟೇ ಅಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿದ್ದದನ್ನೇ ಬಳಸಿ ಮಾಡಿದಂತಹ ರುಚಿಕರವಾದ ರೋಟಿ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.